Hello everyone, welcome to Physics Pep Talk. Let us continue solving multiple choice questions on electric charges and fields. Let us look into the first question. Electric field lines of force about a positive point charge are option A circular anti-clockwise, B circular clockwise, option C radially outwards, option D radial inwards. ಇವಾಗ ನಾವು ಒಂದು ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಅನ್ನು ಕನ್ಸಿಡರ್ ಮಾಡ್ಕೊಂಡ್ರೆ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸ್ ಅನ್ನು ನಾವು ಈ ತರ ರೆಪ್ರೆಸೆಂಟ್ ಮಾಡ್ಕೊಂತೀವಿ. ಇಲ್ಲಿ ನೀವು ನೋಡಿ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ, ಇಟ್ ಈಸ್ ಎಮರ್ಜಿಂಗ್ ಫ್ರಮ್ ದ ಪಾಸಿಟಿವ್ ಚಾರ್ಜ್. ಅಂದ್ರೆ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಫೋರ್ಸಿನ ಡೈರೆಕ್ಷನ್ ಏನಾಗಿರುತ್ತೆ, ಇಟ್ ಈಸ್ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ. ಇಲ್ಲಿ ನೋಡಿ ಎಲ್ಲ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. Therefore ಆಪ್ಷನ್ ಸಿ ದಟ್ ಈಸ್ ರೇಡಿಯಲ್ ಔಟ್ವರ್ಡ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇವಾಗ ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡೋಣ. ಫಿಗರ್ ಶೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಟೂ ಚಾರ್ಜಸ್ Q1 ಅಂಡ್ Q2. ಫೈಂಡ್ ಔಟ್ ಸೈನ್ಸ್ ಆಫ್ ಚಾರ್ಜಸ್. ಇಲ್ಲೇನ್ ಕೇಳ್ತಾ ಇದ್ದಾನೆ ಅಂದ್ರೆ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಡ್ಯೂ ಟು Q1 ಅಂಡ್ Q2 ರೆಪ್ರೆಸೆಂಟ್ ಮಾಡಿದ್ದಾರೆ. ಈ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಇಂದ Q1 ಮತ್ತೆ Q2 ಯಾವ ಸೈನ್ ಅನ್ನ ಪೊಸೆಸ್ ಮಾಡ್ತಾ ಇದೆ, ವೆದರ್ ಇಟ್ ಈಸ್ ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್ ಅಂತ ಹೇಳಿದಾನೆ. We know that for a positive charge electrical field lines are outwards. For negative charge ಏನಾಗಿರುತ್ತೆ, electrical field lines inward ಆಗಿರುತ್ತೆ. ನಮಗೆ ಗೊತ್ತಿರೋ ಪ್ರಕಾರ electrical field lines start from positive charge and ends at negative charge ಅಂತ ನಮಗೆ ಗೊತ್ತು. ಇಲ್ಲಿ ನೋಡಿ electrical field lines ಏನಾಗಿರುತ್ತೆ, it is pointing towards Q1. Again electrical field lines ಏನಾಗ್ತಾ ಇದೆ ಇಲ್ಲಿ pointing towards Q2. Therefore I can say that these two are negative charge. ಇದೆರಡು ಕೂಡ ನೆಗೆಟಿವ್ ಚಾರ್ಜ್ ಇದೆ. ಹಾಗೆ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ನೋಡಿ ಹೋಗ್ತಾ ಏನಾಗ್ತದೆ, ಡಿಸ್ಟೆನ್ಸಸ್ ಬಿಟ್ವೀನ್ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ದಟ್ ಮೀನ್ಸ್ ದೇರ್ ಎಕ್ಸಿಸ್ಟ್ ಎ ರಿಪಲ್ಸಿವ್ ಫೋರ್ಸ್ ಬಿಟ್ವೀನ್ ದಿಸ್ ಚಾರ್ಜ್ Q1 ಅಂಡ್ Q2. ಹಾಗಾದ್ರೆ ಈ Q1 ಅಂಡ್ Q2 ಎರಡು ಕೂಡ ನೆಗೆಟಿವ್ ಚಾರ್ಜ್ ಆಗಿದೆ. ಇವಾಗ ಆಪ್ಷನ್ ನೋಡ್ತಾ ಬನ್ನಿ. ಆಪ್ಷನ್ ಎ ಬೋತ್ ನೆಗೆಟಿವ್ ಅಂತ ಇದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಫಿಗರ್ ಶೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಟೂ ಚಾರ್ಜಸ್ Q1 ಅಂಡ್ Q2. ಫೈಂಡ್ ಔಟ್ ಸೈನ್ಸ್ ಆಫ್ ಚಾರ್ಜಸ್. ಇಲ್ಲೂ ಕೂಡ ಹಿಂದಿನ ಕ್ವಶನ್ ಯಾವ ತರ ಇತ್ತೋ ಅದೇ ತರ ಇದೆ, ಆದ್ರೆ ಸ್ವಲ್ಪ ಸ್ಲೈಟ್ಲಿ ಡಿಫ್ರೆಂಟ್ ಇದೆ. ಇವಾಗ Q1 ಮತ್ತೆ Q2 ನೋಡಿ, ಈ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ನೋಡ್ತಾ ಇದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಆರ್ ಔಟ್ವರ್ಡ್ ಡೈರೆಕ್ಷನ್. ಅಂದ್ರೆ ಈ ಒಂದು ಪಾಯಿಂಟ್ ಚಾರ್ಜ್ ಇಂದ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಎಮರ್ಜ್ ಆಗ್ತಾ ಇದೆ. ಅಗೈನ್ ಫ್ರಮ್ ದಿಸ್ ಪಾಯಿಂಟ್ ಚಾರ್ಜ್ ದ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಆರ್ ಎಮರ್ಜಿಂಗ್ ಔಟ್. ಅದರಿಂದ ನಾನು ಏನ್ ಹೇಳ್ಬೋದು ಅಂದ್ರೆ ಇದೆರಡೂ ಕೂಡ ಪಾಸಿಟಿವ್ ಚಾರ್ಜ್ ಅಂತ ನಾನು ಹೇಳ್ಬೋದು. ಹಾಗೆ ನೋಡಿ ಇಲ್ಲಿ ರಿಪಲ್ಸಿವ್ ನೇಚರ್ ಕೂಡ ನಾವು ನೋಡ್ಬೋದು. ದೇರ್ಫೋರ್ Q1 ಅಂಡ್ Q2 ಆರ್ ಪಾಸಿಟಿವ್ ಚಾರ್ಜ್. ಇವಾಗ ಆಪ್ಷನ್ ಅನ್ನು ನೋಡ್ತಾ ಬನ್ನಿ. Q1 is positive, Q2 is negative. This option is wrong. ಇವಾಗ ಬೋತ್ ನೆಗೆಟಿವ್, ಎರಡು ಕೂಡ ನೆಗೆಟಿವ್ ಅಂತ ಹೇಳಿದಾನೆ. This is also wrong. Q1 is negative and Q2 is positive. ಇದು ಕೂಡ ತಪ್ಪಿದೆ. Both positive. Option D is the correct answer. Next question ಅನ್ನ ನೋಡೋಣ. Figure shows some of the electric field lines corresponding to an electric field. The figure suggested that. ಇಲ್ಲೇನ್ ಹೇಳ್ತಾ ಇದ್ದಾನೆ ಅಂದ್ರೆ ಫಿಗರ್ ಅಲ್ಲಿ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಕರೆಸ್ಪಾಂಡಿಂಗ್ ಟು ದ ಎಲೆಕ್ಟ್ರಿಕಲ್ ಫೀಲ್ಡ್ ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾದ್ರೆ ಈ ಫಿಗರ್ ಇಂದ ನಾವು ಏನ್ ಕನ್ಕ್ಲೂಷನ್ ಡ್ರಾ ಮಾಡಬಹುದು ಅಂತ ಕೇಳಿದಾನೆ. ಇಲ್ಲಿ ನಾಕ್ ಆಪ್ಷನ್ ಕೊಟ್ಟಿದ್ದಾನೆ. ಇವಾಗ ನಾವು ನೋಡೋಣ ಏನಾಗುತ್ತೆ ಅಂತ. ನಮಗೆ ಗೊತ್ತಿರೋ ಪ್ರಕಾರ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಎಲ್ಲಿ ಹತ್ರ ಇರುತ್ತೋ, ಈಕ್ವಲಿ ಸ್ಪೇಸ್ಡ್ ಆಗಿರುತ್ತೋ ಅಂತಹ ಜಾಗದಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ ಪಾಯಿಂಟ್ ಎ ಕನ್ಸಿಡರ್ ಮಾಡ್ಕೊಂಡ್ರೆ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ, these lines are equally spaced. ಅದೇ ತರ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಅಟ್ ಪಾಯಿಂಟ್ ಸಿ ನೋಡಿದ್ರೆ ಏನಾಗಿದೆ, ಇದು ಕೂಡ ಈಕ್ವಲಿ ಸ್ಪೇಸ್ಡ್ ಇದೆ. ಅದರಿಂದ ನಾನು ಏನ್ ಬರ್ಕೊಬಹುದು ಅಂದ್ರೆ ಎಲೆಕ್ಟ್ರಿಕಲ್ ಫೀಲ್ಡ್ ಅಟ್ ಎ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕಲ್ ಫೀಲ್ಡ್ ಅಟ್ ಸಿ ಅಂತ ಬರ್ಕೊಬಹುದು. ಇವಾಗ ಪಾಯಿಂಟ್ ಬಿ ಕನ್ಸಿಡರ್ ಮಾಡಿದ್ರೆ ಇಲ್ಲೇನಾಗ್ತಾ ಇದೆ, ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ, ದೂರ ಇದೆ. ಅದರಿಂದ ಎಲೆಕ್ಟ್ರಿಕಲ್ ಫೀಲ್ಡ್ ಅಟ್ ಬಿ ಈಸ್ ಲೆಸ್ ವೆನ್ ಕಂಪೇರ್ ಟು ಎಲೆಕ್ಟ್ರಿಕಲ್ ಫೀಲ್ಡ್ ಅಟ್ ಎ ಅಂಡ್ ಎಲೆಕ್ಟ್ರಿಕಲ್ ಫೀಲ್ಡ್ ಅಟ್ ಸಿ ಅಂತ ಹೇಳ್ಬೋದು. Therefore electrical field at A is equal to electrical field at C, which is greater than electrical field at B ಅಂತ ನಾವು ಹೇಳ್ಬೋದು. ಇವಾಗ ಆಪ್ಷನ್ ನೋಡ್ತಾ ಬನ್ನಿ. ಆಪ್ಷನ್ ಸಿ is the correct answer. Let us look into the next question.
The spatial distribution of electric field due to charges A, B is shown in figure. Which one of the following statement is correct? ಇಲ್ಲೊಂದು electrical field lines represent ಮಾಡಿದಾನೆ. ಇಲ್ಲಿ 4 ಸ್ಟೇಟ್ಮೆಂಟ್ ಇದೆ. ಅಂದ್ರೆ A, B, C, D ನಲ್ಲಿ ಇಟ್ ಇಸ್ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಹೇಳಿದಾನೆ. A is positive, B is negative and magnitude of A is greater than the magnitude of B ಅಂತ ಹೇಳಿದಾನೆ. A is negative and B is positive, magnitude of A is equal to magnitude of B ಅಂತ ಹೇಳಿದಾನೆ. Both are positive but A is greater than B, both are negative but A is greater than B. ಇವಾಗ ನಾವು ನೋಡ್ತಾ ಬರೋಣ. ನಮಗೆ ಗೊತ್ತಿರೋ ಪ್ರಕಾರ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ ಸ್ಟಾರ್ಟ್ ಅಟ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್ ಅಂತ ಗೊತ್ತು. ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಪಾಸಿಟಿವ್ ಚಾರ್ಜ್ ಇಂದ ಸ್ಟಾರ್ಟ್ ಆಗಿ ನೆಗೆಟಿವ್ ಚಾರ್ಜಿಗೆ ಎಂಡ್ ಆಗುತ್ತೆ ಅಂತ ಗೊತ್ತು. ಹಾಗಾದ್ರೆ ಇಲ್ಲಿ ನೋಡಿ, ಎ ಚಾರ್ಜ್ ಇಂದ ಏನಾಗ್ತಾ ಇದೆ, ಎಲೆಕ್ಟ್ರಿಕಲ್ ಫೀಲ್ಡ್ ಸ್ಟಾರ್ಟ್ ಆಗ್ತಾ ಇದೆ. ಎ ಚಾರ್ಜ್ ಇಂದ ಎಲೆಕ್ಟ್ರಿಕಲ್ ಫೀಲ್ಡ್ ಸ್ಟಾರ್ಟ್ ಆಗ್ತಾ ಇದೆ. ದೇರ್ಫೋರ್ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ, ಈ ಡೈರೆಕ್ಷನ್ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಆಗಿದೆ. ಹಾಗೆ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ, ಬಿಗೆ ಎಂಟರ್ ಆಗ್ತಾ ಇದೆ. ಬಿಗೆ ಎಂಟರ್ ಆಗ್ತಾ ಇದೆ. ಇಲ್ಲಿ ನೋಡಿ, ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಏನಾಗ್ತದೆ, ಬಿಗೆ ಎಂಟರ್ ಆಗ್ತಾ ಇರೋದ್ರಿಂದ ನಾನು ಏನ್ ಹೇಳ್ಬೋದು ಅಂದ್ರೆ, ಎ ಪಾಸಿಟಿವ್ ಚಾರ್ಜ್ ಆಗಿದೆ, ಬಿ ನೆಗೆಟಿವ್ ಚಾರ್ಜ್ ಆಗಿದೆ ಅಂತ ಹೇಳ್ಬೋದು. ದೇರ್ಫೋರ್ ಫಸ್ಟ್ ಆಪ್ಷನ್ ನೋಡಿದ್ರೆ ಎ ಇಸ್ ಪಾಸಿಟಿವ್ ಅಂಡ್ ಬಿ ಇಸ್ ನೆಗೆಟಿವ್ ಅಂತ ಹೇಳ್ಬೋದು. ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಗ್ರೇಟರ್ ದನ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದ್ರೆ ಚಾರ್ಜ್ ಎ ನ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆಯೋ ಅಥವಾ ಚಾರ್ಜ್ ಬಿ ನ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆಯೋ ಅಂತ ಹೇಗೆ ಕಂಡುಹಿಡಿಯೋದು? ವಿ ನೋ ದಟ್ ನಂಬರ್ ಆಫ್ field lines coming out of the positive charge or entering the negative charge is directly proportional to the magnitude of the charge ಅಂತ ಹೇಳ್ತೀವಿ. ಇವಾಗ ನೋಡಿ, ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಚಾರ್ಜ್ ಎ ಇಂದ ಜಾಸ್ತಿ ಬರ್ತಾ ಇದೆ. ಅಂದ್ರೆ ನಂಬರ್ ಆಫ್ ಲೈನ್ಸ್ ಎಮರ್ಜಿಂಗ್ ಫ್ರಮ್ ಚಾರ್ಜ್ ಎ is more when compared to the number of electric field lines entering the charge B. ಅದರಿಂದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಏನಾಗಿರುತ್ತೆ, ಈಸ್ ಗ್ರೇಟರ್ ದನ್ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಬಿ ಅಂತ ಹೇಳ್ಬೋದು. ದೇರ್ಫೋರ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂಡ್ ಅದರ್ ಆಲ್ ಆಪ್ಷನ್ಸ್ ಆರ್ ರಾಂಗ್ ಆಪ್ಷನ್ಸ್. ಲೆಟ್ us look into the next question. The diagram shows electric field lines generated by 2 point charges A and B. Which of the following explanation is not correct? ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಆ ಡಯಾಗ್ರಾಮ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ, electric field lines generated by 2 point charges A and B ನ represent ಮಾಡ್ತಾ ಇದೆ. ಹಾಗಾದ್ರೆ which of the following explanation is not correct? ಇಲ್ಲಿ ಆಪ್ಷನ್ ಎ, ಬಿ, ಸಿ ಮತ್ತೆ ಡಿ ನಲ್ಲಿ ಕೊಟ್ಟಿರುವಂತ ಎಕ್ಸ್ಪ್ಲನೇಷನ್ ಅಲ್ಲಿ ಯಾವುದು ಕರೆಕ್ಟ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾನೆ. ಇವಾಗ ಆಪ್ಷನ್ ಎ ನಲ್ಲಿ ಕೊಟ್ಟಿರುವಂತ ಎಕ್ಸ್ಪ್ಲನೇಷನ್ ನೋಡೋಣ. ಬೋತ್ ಎ ಅಂಡ್ ಬಿ ಹ್ಯಾಸ್ ದ ಸೇಮ್ ಸೈನ್. ಇವಾಗ ನೋಡಿ, ಎ ಕನ್ಸಿಡರ್ ಮಾಡ್ಕೊಂಡ್ರೆ ನಾನು ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ, ಇದರಿಂದ ಹೊರಗೆ ಹೋಗ್ತಾ ಇದೆ, ದಟ್ ಈಸ್ ಪಾಯಿಂಟಿಂಗ್ ಇನ್ ದ ಔಟ್ವರ್ಡ್ ಡೈರೆಕ್ಷನ್. ಅದರಿಂದ ನಾನು ಏನು ಹೇಳ್ಬೋದು ಅಂದ್ರೆ, ಇದು ಪಾಸಿಟಿವ್ ಸೈನ್ ಇದೆ ಅಂತ ಹೇಳ್ಬೋದು. ಅದೇ ತರ ಬಿ ಕನ್ಸಿಡರ್ ಮಾಡ್ಕೊಂಡ್ರೆ ಅಗೈನ್ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ, ಪಾಯಿಂಟಿಂಗ್ ಇನ್ ದ ಔಟ್ವರ್ಡ್ ಡೈರೆಕ್ಷನ್. ಅದರಿಂದ ಇದು ಕೂಡ ಪಾಸಿಟಿವ್ ಸೈನ್ ನ ಹೊಂದಿದೆ. ಅಂದ್ರೆ ಬೋತ್ ಎ ಅಂಡ್ ಬಿ ಏನಾಗಿದೆ, ಪಾಸಿಟಿವ್ ಚಾರ್ಜ್ ಆಗಿದೆ ಅಂತ ನಾವು ಹೇಳ್ಬೋದು. ದೇರ್ಫೋರ್ ಫಸ್ಟ್ ಎಕ್ಸ್ಪ್ಲನೇಷನ್ ಬೋತ್ ಎ ಅಂಡ್ ಬಿ ಹ್ಯಾಸ್ ದ ಸೇಮ್ ಸೈನ್, ಇದು ಕರೆಕ್ಟ್ ಆಗಿದೆ. ಇವಾಗ ಆಪ್ಷನಲ್ ಬಿ ನಲ್ಲಿರುವಂತಹ ಎಕ್ಸ್ಪ್ಲನೇಷನ್ ನೋಡೋಣ. ಇಫ್ ವಿ ಪುಟ್ ಎ ಪಾಸಿಟಿವ್ ಚಾರ್ಜ್ ಅಟ್ ಪಿ, ಇಟ್ ವಿಲ್ ಬಿ ಡ್ರ್ಯಾಗ್ ಟುವರ್ಡ್ಸ್ ಬಿ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಪಾಯಿಂಟ್ ಪಿ ನಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ನ ಇಟ್ರೆ ಈ ಒಂದು ಪಾಸಿಟಿವ್ ಚಾರ್ಜು ಪಾಯಿಂಟ್ ಚಾರ್ಜ್ ಬಿ ಕಡೆ ಮೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ನಮಗೆ ಗೊತ್ತಿರೋ ಪ್ರಕಾರ ಫ್ರಮ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜ್, ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್ ಅಂತ ಗೊತ್ತು. ಇದು ಪಾಸಿಟಿವ್ ಚಾರ್ಜ್ ಇದೆ, ಇದು ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಇದೆರಡು ರಿಪಲ್ ಆಗುತ್ತೆ. ಅದರಿಂದ ಪಾಸಿಟಿವ್ ಚಾರ್ಜ್ ಅಟ್ ಪಿ ಏನಾಗುತ್ತೆ, ಇಟ್ ವಿಲ್ ನಾಟ್ ಡ್ರ್ಯಾಗ್ ಟುವರ್ಡ್ಸ್ ಬಿ ಅಂತ ಹೇಳ್ಬೋದು. ದೇರ್ಫೋರ್ ದಿಸ್ ಎಕ್ಸ್ಪ್ಲನೇಷನ್ ಈಸ್ ರಾಂಗ್. ಈ ಎಕ್ಸ್ಪ್ಲನೇಷನ್ ರಾಂಗ್ ಆಗಿರೋದ್ರಿಂದ ದಿಸ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇವಾಗ ಆಪ್ಷನ್ ಸಿ ಮತ್ತೆ ಡಿ ನಲ್ಲಿರುವಂತಹ ಎಕ್ಸ್ಪ್ಲನೇಷನ್ ಕೂಡ ನೋಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ಪಾಯಿಂಟ್ ಪಿ ವಿಲ್ ಬಿ ಸ್ಟ್ರಾಂಗರ್ ದ್ಯಾನ್ ದಟ್ ಅಟ್ ಪಾಯಿಂಟ್ ಕ್ಯೂ. ಇಲ್ಲೇನ್ ಹೇಳ್ತದೆ ಅಂದ್ರೆ, ಎಲೆಕ್ಟ್ರಿಕಲ್ ಫೀಲ್ಡ್ ಸ್ಟ್ರೆಂತ್ ಅಟ್ ಪಾಯಿಂಟ್ ಪಿ ಈಸ್ ಗ್ರೇಟರ್ ದ್ಯಾನ್ ಎಲೆಕ್ಟ್ರಿಕಲ್ ಫೀಲ್ಡ್ ಸ್ಟ್ರೆಂತ್ ಅಟ್ ಪಾಯಿಂಟ್ ಕ್ಯೂ ಅಂತ ಹೇಳ್ತಾ ಇದ್ದಾನೆ. ದಿಸ್ ಈಸ್ ರೈಟ್. ಏನಕ್ಕೆ ಅಂದ್ರೆ, ಎಲೆಕ್ಟ್ರಿಕಲ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಏನಾಗಿರುತ್ತೆ, ಇಲ್ಲಿ ನೋಡಿ, ದ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸರ್ ಟು ಈಚ್ ಅದರ್. ಇಲ್ಲಿ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಏನಾಗ್ತದೆ, ದೀಸ್ ಆರ್ ವೆರಿ ಅಪಾರ್ಟ್ ಫ್ರಮ್ ಈಚ್ ಅದರ್.
ಅದರಿಂದ ಎಲೆಕ್ಟ್ರಿಕಲ್ ಫೀಲ್ಡ್ ಅಟ್ ಪಿ ಇಸ್ ಗ್ರೇಟರ್ ದನ್ ಎಲೆಕ್ಟ್ರಿಕಲ್ ಫೀಲ್ಡ್ ಅಟ್ ಕ್ಯೂ ಅಂತ ಹೇಳ್ಬೋದು. ದಿಸ್ ಎಕ್ಸ್ಪ್ಲನೇಷನ್ ಈಸ್ ಆಲ್ಸೋ ಕರೆಕ್ಟ್. ದ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಎ ಈಸ್ ಲಾರ್ಜರ್ ದ್ಯಾನ್ ದಟ್ ಬಿ. ಅಂದ್ರೆ ಏನ್ ಹೇಳ್ತಾ ಇದ್ದಾನೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ ಗ್ರೇಟರ್ ದ್ಯಾನ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಹೇಳ್ತಾ ಇದ್ದಾನೆ. ಹಿಂದಿನ ಕ್ವಶನ್ ಅಲ್ಲಿ ನಾನು ಆಗ್ಲೇ ಡಿಸ್ಕಸ್ ಮಾಡಿದ್ದೆ, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಂಬರ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಅದರಿಂದ ಬರ್ತಾ ಇರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನೋಡಿ, ಎ ಚಾರ್ಜ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ನಂಬರ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಈಸ್ ಮೋರ್ ವೆನ್ ಕಂಪೇರ್ಡ್ ಟು ಬಿ. ಅದರಿಂದ ಮ್ಯಾಗ್ನಿಟ್ಯೂಡ್ ಆಫ್ ಎ ಏನಾಗಿರುತ್ತೆ, ಚಾರ್ಜ್ ಎ ಈಸ್ ಗ್ರೇಟರ್ ದನ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಬಿ ಆಗಿರುತ್ತೆ. ದೇರ್ಫೋರ್ ದಿಸ್ ಎಕ್ಸ್ಪ್ಲನೇಷನ್ ಈಸ್ ಆಲ್ಸೋ ಕರೆಕ್ಟ್. ಇಲ್ಲಿ ಏನ್ ಕೇಳ್ತಾ ಇದ್ದಾನೆ, ಎಕ್ಸ್ಪ್ಲನೇಷನ್ ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳೋದ್ರಿಂದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. That's it for this video. I will meet you in the next video. Until then, have a nice day. Bye.